ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ, ಬೆಳಗ್ಗೆಯಿಂದನೇ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಟಿಫನ್ ಆಮೇಲೆ ಏನೆಲ್ಲ ಮಾಡ್ತೀನಿ ಇವತ್ತು, ಹಾಗೆಯೇ ನಾನು ಕಾರ್ನ್ ಸ್ಯಾಂಡ್ವಿಚ್ನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆನೂ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಮಾತಾಡೋದಿಲ್ಲ, ಅದಾದಮೇಲೆ ಎಡಿಟ್ ಮಾಡುವಾಗ ವಾಯ್ಸ್ ಕೊಡ್ತೀನಿ. ಇದು ಯಾಕೆ ಅಂತಲೂ ಕೂಡ ನಾನು ಹೇಳ್ತೀನಿ. ಇವತ್ತು ಬೆಳಿಗ್ಗೆನೇ ಇನ್ನು ಪೂಜೆ ಎಲ್ಲನೂ ಮಾಡಿದೆ, ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾನು. ಇನ್ನು ಇವತ್ತು ಟಿಫನಿಗೆ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಅಪ್ಪನಿಗೆ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು. ನಮಗೆ ರೊಟ್ಟಿ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅಂದರೆ ಡೈಲಿ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಹಾಗಾಗಿಬಿಟ್ಟು ಇವತ್ತು ನೆನ್ನೆದು ದೋಸೆ ಹಿಟ್ಟು ಕೂಡ ಹಾಗೆ ಇತ್ತು ಫ್ರಿಜ್ಜಲ್ಲಿ. ಈ ಥರ ದೋಸೆ ಹಿಟ್ಟು ಏನಾದರೂ ಉಳಿದ್ರೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಏನು ಟಿಫನ್ ಮಾಡೋಕ್ಕೆ ಇಲ್ಲ ಅಂತ ಹೇಳಿದಾಗ ಅಥವಾ ಟೈಮ್ ಆದಾಗ ಈ ಥರ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ದೋಸೆ ಹಿಟ್ಟು ಉಳಿದ್ರೆ. ಇನ್ನು ಬ್ಯಾಟರ್ ಕೂಡ ಇತ್ತಲ್ವ ಅಂದ್ಬಿಟ್ಟು ಅದಕ್ಕೇ ಕ್ಯಾರೋಟ್ ಆಮೇಲೆ ಆನಿಯನ್ ಇದೆಲ್ಲ ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತು ಟಿಫನ್ ಕೂಡ ದೋಸೆ ಮಾಡ್ಕೊಂಡಿದ್ದಾಯಿತು. ಇನ್ನು ದೋಸೆ ಹಿಟ್ಟಿಗೂ ಕೂಡ ಅದನ್ನೆಲ್ಲ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇರೆ ಏನೂ ಬೇಕಾಗಿಲ್ಲ, ಅಂದರೆ ಚಟ್ನಿ ಕೂಡ ಆಮೇಲೆ ಸಾಂಬಾರು ಕೂಡ ಬೇಕಾಗೋದಿಲ್ಲ, ಹೀಗೇ ತಿನ್ಕೊಂಬಿಡ್ಬೋದು ಈ ಥರ ಎಲ್ಲ ಹಾಕಿದರೆ. ಹಾಗಾಗಿ ಇವತ್ತು ಅದನ್ನೇ ಮಾಡಿದ್ದು. ಕ್ಯಾರೋಟ್ ಎಲ್ಲ ಹಾಕಿಬಿಟ್ಟು ದೋಸೆ ಕೂಡ ಮಾಡ್ಕೊಂಡಿದ್ದಾಯಿತು. ಇದು ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಇವಾಗ ಕಾಮನಾಗಿ ಎಲ್ಲರೂ ಮಾಡ್ತಿರ್ತಾರೆ. ಇವಾಗ ಇದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ಳಿಲ್ಲ ಇವತ್ತು, ಬರೀ ದೋಸೆ ಕೂಡ ತಿಂದಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಇನ್ನು ಅದಾದಮೇಲೆ ಟಿಫಿನ್ ಮಾಡಿ ಆದಮೇಲೆ ಕಲ್ಲಂಗಡಿ ಹಣ್ಣು ಕೂಡ ಇತ್ತು, ಅದು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಸ್ವಲ್ಪ. ಇವತ್ತು ಅದನ್ನು ಕೂಡ ಟಿಫನ್ ಆಗಿದ್ದ ಕೂಡಲೇ ಸ್ವಲ್ಪ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಡೈಲಿ ಸಂಜೆ ಟೈಮ್ ಮಾಡ್ಕೊಳ್ತಿದ್ವಿ ಸ್ನ್ಯಾಕ್ಸ್ ರೀತಿಯಾಗಿ. ಇವತ್ತು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದಾಯಿತು. ಏನಾದರೂ ತಿನ್ಬೇಕನ್ನಿಸ್ತಿತ್ತು, ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು. ಹಾಗೆಯೇ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಇವಾಗ, ಅಂದರೆ ಆನಿಯನ್ ಎಲ್ಲ ಕಟ್ ಮಾಡ್ಕೋಬೇಕಲ್ವ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ನಾನು ವ್ಲಾಗ್ನ ಮಾಡ್ತೀನಿ. ಇನ್ನು ನಾನು ವೀಡಿಯೋ ಮಾಡುವಾಗ, ಅಂದರೆ ವ್ಲಾಗ್ ಮಾಡುವಾಗ ಮಾತಾಡೋದಿಲ್ಲ. ಯಾಕಂದರೆ ಹಂಗೆ ಮಾಡ್ತಿರ್ಬೇಕಾದ್ರೆ ಅಡುಗೆ ಕೂಡ ಏನೇ ಆಗಿರಲಿ ವೀಡಿಯೋ ಮಾಡುವಾಗ ಹಿಂದೆ ನಾಯ್ಸ್ ಇದ್ದೇ ಇರುತ್ತೆ. ಮನೇಲಿ ಯಾರಾದರೂ ಮಾತಾಡೋದು ಅಥವಾ ನಾವೇ ಮಾತಾಡೋದು ಈ ಥರ ಎಲ್ಲ ಇರುತ್ತೆ. ಆಮೇಲೆ ನಾವು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ, ಮೊಬೈಲಿಗೆ ಮೈಕ್ ಇರೋದಿಲ್ಲ ಅಲ್ವ. ಹಾಗಾಗಿ ನಾವು ಮಾತಾಡೋದು ಕೂಡ ಸರಿಯಾಗಿ ರೆಕಾರ್ಡ್ ಕೂಡ ಆಗೋದಿಲ್ಲ, ಅದೊಂದು ಮೇನ್ ಪ್ರಾಬ್ಲಮ್. ಆಮೇಲೆ ಇಲ್ಲೆಲ್ಲ ಮಾತಾಡ್ತಿರ್ತಾರೆ, ಅದು ಕೂಡ ಸರಿಯಾಗಿ ಕೇಳಿಸಲ್ಲ, ಆಮೇಲೆ ಅದೇ ಕೇಳಿಸ್ತಿರುತ್ತೆ. ಹಾಗಾಗಿಬಿಟ್ಟು ವೀಡಿಯೋ ಮಾಡುವಾಗ ವಾಯ್ಸ್ ಅಂದರೆ ಮಾತಾಡೋದಿಲ್ಲ, ಆಮೇಲೆ ವಾಯ್ಸ್ ಕೊಡೋದು ನಾನು. ತುಂಬ ಜನ ಹಾಗೇ ಮಾತಾಡ್ತಾರೆ ವೀಡಿಯೋ ಮಾಡ್ತಾನೆ, ಇಲ್ಲ ಕೆಲವರು ಇದೇ ಥರ ವಾಯ್ಸ್ ಕೊಡ್ತಾರೆ, ಈ ಥರ ಮಾಡ್ತಾರೆ. ನಾನು ಹೇಳಬೇಕನ್ನಿಸ್ತು, ಹಾಗಾಗಿ. ಇನ್ನು ಇವತ್ತು ಸ್ಯಾಂಡ್ವಿಚ್ ಕೂಡ ಮಧ್ಯಾಹ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕಾರ್ನ್ ಸ್ಯಾಂಡ್ವಿಚ್ ಮಾಡ್ತಾ ಇರೋದು. ಇದು ಕೂಡ ಚೆನ್ನಾಗೇ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ ಒಂದ್ಸಲಿ ಮನೇಲೇ. ಇನ್ನು ಅದಕ್ಕೂ ಕೂಡ ಜೋಳನೂ ಕೂಡ ಸ್ವೀಟ್ ಕಾರ್ನ್ ಬರುತ್ತಲ್ವ, ಅದನ್ನು ಕೂಡ ಬೇಯಿಸ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ತೆಕ್ಕೊಂಡಿದ್ವಿ, ಅಂದರೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇನ್ನು ಅದಕ್ಕೆ ಆನಿಯನ್ ಬೇಕಾಗುತ್ತೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 4 ಬ್ರೆಡ್ ಪೀಸಸಲ್ಲಿ ಮಾಡ್ತಿರೋದು, ಹಾಗಾಗಿ ಆನಿಯನ್ ಅರ್ಧನೇ ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಒಂದೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಜಾಸ್ತಿ ಕೂಡ ತೊಗೊಂಡಿಲ್ಲ, ಖಾರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗೇ ಕಟ್ ಮಾಡಬೇಕಾದಷ್ಟು, ದೊಡ್ಡ ಕಟ್ ಮಾಡಿಲ್ಲ ನಾನು, ಸಣ್ಣದಾಗೇ ಅದನ್ನು ಕೂಡ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಆಮೇಲೆ ಕಾರ್ನ ಕೂಡ ನೋಡಿ ಬೇಯಿಸ್ಕೊಂಡು ಅದನ್ನು ಬಿಡಿಸಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಕರಿಬೇವು ಯೂಸ್ ಇಲ್ಲ, ಸುಮ್ಮನೆ ಇಟ್ಕೊಂಡ್ಬಿಟ್ಟೆ ನಾನು ಮರ್ತೋಗಿ. ಆಮೇಲೆ ಇನ್ನೊಂದು ಕಡೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗಬೇಕು ಸ್ವಲ್ಪ, ಇಲ್ಲಾಂದರೆ ಹಾಗೆ ಸಿಗ್ತಿರುತ್ತೆ ಹಸಿ. ಹಾಗಾಗಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಹಾಕೋದು ಅಂತ. ನೀವು ಬೇಕಿದ್ರೆ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೋಬೋದು. ಇನ್ನು ಕ್ಯಾಪ್ಸಿಕಮ್ ಕೂಡ ಫ್ರೈ ಮಾಡಿ ಒಂದು ಸೈಡ್ ಇಟ್ಕೊಂಡೆ. ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಕೂಡ, ಹಾಗೆಯೇ ಕಾರ್ನ್, ಸ್ವೀಟ್ ಕಾರ್ನ್ ಇದು ಇನ್ನೊಂದು ಬರುತ್ತಲ್ಲ ಅದಲ್ಲ, ಇದು ಸ್ವೀಟ್ ಕಾರ್ನ್.
ಆಮೇಲೆ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಇವಾಗ ಮಸಾಲ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ ಲೈಟಾಗಿ ಹಾಕ್ಕೊಂಡಿರೋ, ಜಾಸ್ತಿ ಹಾಕ್ಕೊಂಡಿಲ್ಲ. ಗರಂ ಮಸಾಲ ಕೂಡ ಸ್ವಲ್ಪ ಪಿಂಚ್ ಅನಿಸುತ್ತೆ, ಅದನ್ನು ಕೂಡ ಗರಂ ಮಸಾಲ ಹಾಕ್ಕೊಂಬಿಟ್ಟು, ಆಮೇಲೆ ಪೆಪ್ಪರ್ ಪೌಡರ್, ಇದು ಕೂಡ ಲೈಟಾಗಿಯೇ ಹಾಕ್ಕೊಂಡಿರೋದು, ಜಾಸ್ತಿ ಮಾಡ್ತಿಲ್ಲ, ಸ್ವಲ್ಪ ಮಾಡ್ತಿರೋದ್ರಿಂದ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೋಬೋದು. ಆಮೇಲೆ ಮಯೋನೀಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಯೋನೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು, ಯಾಕಂದರೆ ಇದಕ್ಕೆ ಚೀಸ್ ಆ್ಯಡ್ ಮಾಡ್ತಿಲ್ಲ ಅಲ್ವ, ಹಾಗಾಗಿಬಿಟ್ಟು ಮಯೋನೀಸ್ ಕೂಡ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್ ಕೂಡ 1/2 ಸ್ಪೂನ್ ಅನಿಸುತ್ತೆ, ಇಷ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಪ್ಲೇಟ್ ತೊಗೊಂಡು ಹಾಗೆ ಬ್ರೆಡ್ ಸ್ಲೈಸಸ್ ಕೂಡ ತೊಗೊಂಡ್ಬಿಟ್ಟು ಎಲ್ಲನೂ ಜೋಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಅಂದರೆ 3 ಬ್ರೆಡ್ಡಲ್ಲಿ ಮಾಡೋದು ಅಂತ ತೊಗೊಂಡಿದ್ದು, ಮತ್ತು ಕ್ಲೋಸಿಂಗಿಗೆ 3 ಸ್ವಲ್ಪ ನಾವು ಏನು ಮಿಕ್ಸ್ ಮಾಡಿದ್ವಲ್ಲ ಕಾರ್ನೆಲ್ಲ, ಅದು ಕೂಡ ಉಳಿದ್ಬಿಟ್ಟಿತ್ತು, ಹಾಗಾಗಿ ಇನ್ನೊಂದು ಬ್ರೆಡ್ಡಿಗೂ ಕೂಡ ಲಾಸ್ಟಿಗೆ ಹಾಕ್ಕೊಂಡಿದ್ದು. ಇವಾಗ ಬ್ರೆಡ್ಡನ್ನು ಕೂಡ ಇಟ್ಕೊಂಡು ಅದನ್ನು ಫಿಲ್ ಮಾಡಬೇಕು. ಫಸ್ಟಿಗೆ ಬ್ರೆಡ್ನ ಇಟ್ಕೊಂಡ್ಬಿಟ್ಟು ಸ್ವಲ್ಪನೇ ಮಯೋನೀಸ್ ಹಾಗೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಗ್ರೀನ್ ಚಟ್ನಿ ಕೂಡ ಹಾಕ್ಕೋಬೋದು, ಮನೇಲೇ ಮಾಡಿಕೊಂಡು ಗ್ರೀನ್ ಚಟ್ನಿ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ನಾನು ಲೈಟಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಇವಾಗ ನಾವು ಕಾರ್ನ ಫಿಲ್ ಮಾಡಬೇಕು. ಎಲ್ಲದಕ್ಕೂ ಕಾರ್ನು ಕೂಡ ಫಿಲ್ ಮಾಡ್ಕೋಬೇಕು. ಇವಾಗ ಇದು ಬರೀ ಕಾರ್ನ್ ಸ್ಯಾಂಡ್ವಿಚ್ ಮಾಡ್ತಿರೋದು. ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸೇಮ್ ಇದೇ ಥರ, ಬಟ್ ಚೀಸ್ ಒಂದು ಎಕ್ಸ್ಟ್ರಾ ಚೀಸ್ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎರಡದು ಸೇಮ್ ಟೇಸ್ಟು, ಚೂರು ಡಿಫ್ರೆಂಟ್ ಆಗ್ಬೋದು ಅಷ್ಟೇ, ಬಟ್ ಟೇಸ್ಟ್ ಸೇಮ್ ಇರುತ್ತೆ. ಇನ್ನು ಎಲ್ಲದಕ್ಕೂ ಫಿಲ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಕೂಡ ಮಾಡ್ಕೋಬೇಕು. ಇವಾಗ ನೋಡಿಲ್ಲ, ಫಸ್ಟಿಗೆ 3 ಬ್ರೆಡ್ ತೊಗೊಂಡು ಆಮೇಲೆ ಇನ್ನೂ ಒಂದು ತೊಗೊಂಡಿದ್ದು, ಕಾರ್ನ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಸೈಡಲ್ಲಿ ತವನ ಕಾಯೋಕ್ಕೆ ಇಟ್ಕೊಂಬಿಟ್ಟು ಅದಕ್ಕೆ ಲೈಟಾಗಿ ಎಣ್ಣೆ ಹಾಕ್ಕೊಬೇಕು. ನೀವು ಬೇಕಾದ್ರೆ ಬಟರ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಎಲ್ಲನೂ ಹಂಚಿನ ಮೇಲೆ ಹಾಕಿದ್ದೀನಿ. ಇವಾಗ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಉಲ್ಟಾ ಹಾಕ್ಕೊಬೇಕು. ಇವಾಗ ಅದು ಕೂಡ ರೆಡಿಯಾಗಿದೆ ನೋಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಮನೇಲೇ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ಬ್ರೆಡ್ ಅಂತ ಅಂದ್ಕೊಂಡು ಕಾರ್ನ್ ಒಂದಿದ್ದರೆ ಈಸಿಯಾಗಿ ಮನೇಲೇ ಮಾಡ್ಬೋದು. ನಾವು ಹೊರಗಡೆ ಹೋಗಿ ತಿನ್ನಬೇಕಂತನೂ ಏನೂ ಇಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.